ಇನ್ನು ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಲಾಗಿದೆ. ಮಹಾರಾಷ್ಟ್ರ ANTF ಜಾಲದ ಹಿಂದಿರುವಂತಹ ರಹಸ್ಯವನ್ನ ಭೇದಿಸ್ತಾ ಇದೆ. ಆರೋಪಿ ಪ್ರಶಾಂತ್ ಡ್ರಗ್ಸ್ ತಯಾರಿಕೆಗೆ ಫಾರ್ಮುಲಾ ಸಿದ್ಧಪಡಿಸ್ತಾ ಇದ್ದ ಅನ್ನೋದು ಬಯಲಾಗಿದೆ. ಹಾಗೆಯೇ ಮಹಾರಾಷ್ಟ್ರ ಮತ್ತು ಬೆಂಗಳೂರು ಪೊಲೀಸರ ಮಧ್ಯೆ ದಾಳಿ ವಿಚಾರವಾಗಿ ಫೈಟ್ ಶುರುವಾಗಿದೆ. ಸುಮಾರು 500-600 ಕೋಟಿ ಡ್ರಗ್ ಕರ್ನಾಟಕಕ್ಕೆ ಬಂದಿದೆ. ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ? ಗೃಹ ಇಲಾಖೆ ಸತ್ತಿದೆಯಾ? ಬೇಹುಗಾರಿಕೆ ಏನ್ ಮಾಡ್ತಾ ಇದೆ? ಉಡ್ತಾ ಪಂಜಾಬ್ ಅಂತಿತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ. ಹೊಸ ವರ್ಷದ ಹೊಸ್ತಿಲಿನಲ್ಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಘಾಟು. ಕೆಮಿಕಲ್ ಎಂಜಿನಿಯರ್ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಕಿಂಗ್ ಪಿನ್. ಹೊಸ ವರ್ಷದ ಹೊತ್ತಲ್ಲಿ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರದ ANTF ಭರ್ಜರಿ ಬೇಟೆಯಾಡಿದೆ. ಬಾಗಲೂರು, ಕೊತ್ತನೂರು ಮತ್ತು ಆವಲಹಳ್ಳಿಯಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿದೆ. ಇದೀಗ ಡ್ರಗ್ಸ್ ಫ್ಯಾಕ್ಟರಿ ಹಿಂದಿರೋ ಕಾಣದ ಕೈಗಳ ನಿಜ ಬಣ್ಣ ಬಯಲಾಗ್ತಿದೆ. 3 ಡ್ರಗ್ಸ್ ಫ್ಯಾಕ್ಟರಿಗಳ ಸೂತ್ರಧಾರಿ, ಡ್ರಗ್ಸ್ ಫ್ಯಾಕ್ಟರಿ ಹಿಂದಿರೋ ಕಾಣದ ಕೈ ಕೆಮಿಕಲ್ ಎಂಜಿನಿಯರ್ ಆಗಿರೋ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಪ್ರಶಾಂತ್ ಏನ್ ಮಾಡ್ತಿದ್ದ, ಇವನ ಪ್ಲಾನ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಹಾರಾಷ್ಟ್ರದ ಕೊಲ್ಹಾಪುರ ಮೂಲದ ಪ್ರಶಾಂತ್ ಪಾಟೀಲ್ಗೆ ರಾಜಸ್ಥಾನ ಮೂಲದ 2 ವ್ಯಾಪಾರಿಗಳು ಸಾಥ್ ನೀಡಿದ್ರು. ಕಿಂಗ್ ಪಿನ್ಗಳಾದ ಯೋಗಿ ರಾಜ್ಕುಮಾರ್ ಮತ್ತು ನಯನ್ ಪವಾರ್ ಈ ಜಾಲದ ಪ್ರಮುಖರು ಎನ್ನಲಾಗ್ತಿದ್ದು, ಡ್ರಗ್ಸ್ ಫ್ಯಾಕ್ಟರಿಗೆ ಬೇಕಾದ ಯಂತ್ರ ಮತ್ತು ಕಟ್ಟಡದ ವ್ಯವಸ್ಥೆ ಮಾಡ್ತಿದ್ರು. ಕೆಮಿಕಲ್ ಎಂಜಿನಿಯರ್ ಪ್ರಶಾಂತ್ ಕೇಳುತ್ತಿದ್ದ ಎಲ್ಲಾ ರಾಸಾಯನಿಕ ವಸ್ತುಗಳನ್ನ ಮಾವಿನ ತೋಪಿಗೆ ಕಳುಹಿಸುತ್ತಿದ್ರು. ಬಳಿಕ ಡ್ರಗ್ಸ್ ಫಾರ್ಮುಲಾ ಸಿದ್ಧಪಡಿಸುತ್ತಿದ್ದ ಪ್ರಶಾಂತ್ ಯಾವ ಡ್ರಗ್ಸ್ ತಯಾರಿಕೆಗೆ ಯಾವ ಕೆಮಿಕಲ್ ಬೇಕು ಅನ್ನೋ ಫಾರ್ಮುಲಾವನ್ನ ಆರೋಪಿ ರಾಮ್ಲಾಲ್ ಬಿಷ್ಣೋಯ್ ಎಂಬಾತನಿಗೆ ನೀಡುತ್ತಿದ್ದ. ಬಳಿಕ ಯರಪ್ಪನಹಳ್ಳಿ ಶೆಡ್ನಲ್ಲಿ ಡ್ರಗ್ಸ್ ತಯಾರಾಗ್ತಿತ್ತು. ಇದನ್ನ ಆರೋಪಿ ಅಬ್ದುಲ್ ಬೇರೆ ಕಡೆಗೆ ಪೂರೈಕೆ ಮಾಡ್ತಿದ್ದ. ಪೊಲೀಸರಿಗೆ ಅನುಮಾನ ಬಾರದಂತೆ ಸ್ಥಳ ಆಯ್ಕೆ ಮಾಡಿದ್ದ ಗ್ಯಾಂಗ್. 3 ಪೊಲೀಸ್ ಠಾಣೆ ಗಡಿಯಲ್ಲಿ ಫ್ಯಾಕ್ಟರಿ ತೆರೆದಿದ್ದ ಆರೋಪಿಗಳು. ಫ್ಯಾಕ್ಟರಿ ಸ್ಥಳವನ್ನ ಪಕ್ಕಾ ಪ್ಲಾನ್ ಮಾಡಿಯೇ ತೆರೆದಿದ್ದ ಆರೋಪಿಗಳು ಪೊಲೀಸರಿಗೆ ಅನುಮಾನ ಬಾರದಂತೆ ಜಾಗ ಗುರುತಿಸಿದ್ರು. ಪೊಲೀಸ್ ಗಸ್ತು ಕಡಿಮೆ ಇರೋ ಜಾಗ, 2 ಡಿವಿಷನ್, 3 ಪೊಲೀಸ್ ಠಾಣಾ ವ್ಯಾಪ್ತಿ ಬರೋ ಗಡಿಯಲ್ಲಿ ಫ್ಯಾಕ್ಟರಿ ತೆರೆದು ಧೈರ್ಯವಾಗಿಯೇ ಡ್ರಗ್ಸ್ ತಯಾರಿಸ್ತಾ ಇದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. 55 ಕೋಟಿ ಡ್ರಗ್ಸ್ ಎಂದ ಮಹಾರಾಷ್ಟ್ರ ANTF. ದಾಳಿ ವೇಳೆ ಡ್ರಗ್ಸ್ ಕಾರ್ಖಾನೆ ಪತ್ತೆಯಾಗಿಲ್ಲ ಎಂದ ಬೆಂಗಳೂರು ಪೊಲೀಸ್. ಇನ್ನು ಮಹಾರಾಷ್ಟ್ರ ANTF ಮತ್ತು ಬೆಂಗಳೂರು ಪೊಲೀಸರ ಮಧ್ಯೆ ತಿಕ್ಕಾಟ ಶುರುವಾಗಿದೆ. ಬೆಂಗಳೂರು ಪೊಲೀಸರಿಗೆ ತಿಳಿಯದಂತೆ ಮಹಾರಾಷ್ಟ್ರ ANTF ದಾಳಿ ನಡೆಸಿದೆ. ಇದಾದ ಬಳಿಕ ಬೆಂಗಳೂರು ಪೊಲೀಸರಿಗೆ ಮಾಹಿತಿಯೇ ಇರಲಿಲ್ವಾ, ಪೊಲೀಸರಿಗೆ ಗೊತ್ತೇ ಇರಲಿಲ್ವಾ ಎಂಬ ಚರ್ಚೆಗಳು ಶುರುವಾದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಸ್ಪಷ್ಟನೆ ನೀಡಿದ್ರು. ದಾಳಿ ವೇಳೆ ಡ್ರಗ್ಸ್ ಕಾರ್ಖಾನೆ ಪತ್ತೆಯಾಗಿಲ್ಲ. ಬಾಗಲೂರಿನ ಶೆಡ್ನಲ್ಲಿ ಸಂಗ್ರಹಿಸಿದ ಕಚ್ಚಾ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. MD ಡ್ರಗ್ಸ್ ಸಂಬಂಧಿಸಿದ ಪರೀಕ್ಷೆಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಅಶುದ್ಧ ವಸ್ತು ಆಗಿರುವ ಸಾಧ್ಯತೆ ಇದೆ ಅಂತ ಸೋಕೋ ಟೀಮ್ ಮಾಹಿತಿ ನೀಡಿರೋದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ. ನಾವು ಆಲ್ರೆಡಿ ಇದರ ಬಗ್ಗೆ ಇನ್ಕ್ವೈರಿಗೆ ಹೇಳಿದೀವಿ. ಬಟ್ ನಮ್ದು ಅಬ್ಜೆಕ್ಷನ್ ಅಂದ್ರೆ ಅಷ್ಟು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇಲ್ಲ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. 55 ಅಥವಾ 58 ಕೋಟಿ ನಾವು ಇಲ್ಲವೇ ಇಲ್ಲ, ಸಾಧ್ಯನಿಲ್ಲ. ಅದು 1 ಕೋಟಿ 20 ಲಕ್ಷದಿದೆ. ಅದರಲ್ಲಿ ನಮ್ಮ ದಾಖಲಾತಿ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ನೈಟ್. ಡ್ರಗ್ಸ್ ಹಂಚಿಕೆಯಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆ. ಉಡುಪಿಯಲ್ಲಿ ಆರ್ ಅಶೋಕ್ ಗಂಭೀರ ಆರೋಪ. ಇನ್ನು ಡ್ರಗ್ಸ್ ಹಂಚಿಕೆಯಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ರೇಡ್ ಮಾಡ್ತಾರೆ, ಇದು ನಮ್ಮ ಪೊಲೀಸರಿಗೆ ಯಾಕೆ ಗೊತ್ತಾಗಲ್ಲ ಅಂತ ಪ್ರಶ್ನಿಸಿದ್ರು. ಉಡ್ತಾ ಕರ್ನಾಟಕ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಈ ಡ್ರಗ್ ಮಾಫಿಯಾ ಇವತ್ತು ಸುತ್ತುವರೆದ್ಬಿಟ್ಟಿದೆ ಕರ್ನಾಟಕವನ್ನ. ಇದರಿಂದ ಮುಕ್ತಿ ಮಾಡೋಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರೆ. ಡ್ರಗ್ ಇದ್ರೆ ಕಂಡುಹಿಡಿತಾರೆ. ಸುಮಾರು 500-600 ಕೋಟಿ ಡ್ರಗ್ ಕರ್ನಾಟಕಕ್ಕೆ ಬಂದಿದೆ. ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕರಾಗಿ. ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ನೀವು ಡ್ರಗ್ ಹಂಚಿಕೆ ಮಾಡೋದ್ರಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ. ಬಹುಶಃ ಸರ್ಕಾರವೇ ಡ್ರಗ್ ದಂಧೆ ಮಾಡಿಸ್ತಾ ಇದೆಯಾ ಅಂತಕ್ಕಂತ ಅನುಮಾನ ಬರ್ತಾ ಇದೆ. ಈಗ ಗೃಹ ಇಲಾಖೆ ಸತ್ತಿದೆಯಾ? ಬೇಹುಗಾರಿಕೆ ಏನ್ ಮಾಡ್ತಾ ಇದೆ? ನಮ್ಮ ಪೊಲೀಸ್ನವ್ರು ಏನ್ ಮಾಡ್ತಿದ್ದಾರೆ? ಒಂದ್ ರೀತಿ ಉಡ್ತಾ ಪಂಜಾಬ್ ಅಂತಿತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ. ಒಂದ್ ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇದಕ್ಕೆ ಕಾರಣನೇ ಇವತ್ತಿನ ಸರ್ಕಾರ.
ಇನ್ನು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಜೆಡಿಎಸ್ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಕರ್ನಾಟಕ ಡ್ರಗ್ಸ್ ತವರೂರಾಗಿ ಬದಲಾಗಿದೆ ಅಂತ ತಿಳಿದಿದೆ. ಬ್ಯೂರೋ ರಿಪೋರ್ಟ್, TV9.